ಇವತ್ತು ನಾವು ಬಂದಿದ್ದೀವಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿರುವಂತಹ MLA ಕೃಷ್ಣ ಬೈರೇಗೌಡರು ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಇವಾಗ ಕತ್ಲು 10 ಗಂಟೆಗೆ ಹೋಗ್ತೀರಿ, 7 ಗಂಟೆಗೆ ಹೋಗ್ತೀರಿ, ಅಲ್ಲಿ ಬರ್ಬೇಕಾದ್ರೆ ಬಿದ್ದೋದ್ರಿ, ಇಲ್ಲ ಏನಾದ್ರೂ ಆದ್ರಿ. ಇಲ್ಲಿ ಲೈಟ್ ಬೇರೆ ಇಲ್ಲ. ಅಲ್ಲಿ ಆ ಪ್ರವಾದ ಅಲ್ಲಿ ಹಾಕವ್ರೆ, ಅಲ್ಲಿ ಹೋಗೋಕ್ಕಾಗುತ್ತಾ ನಮ್ಮಂಥವ್ರು? 2 ಕಾಲು ನೋವು. ಆ ಹೆಣ್ಣು ಮಕ್ಕಳು ಸುಮಾರು ನಾವೇ ಒಂದು 5-6 ಹೆಣನ ರಿಂಗ್ ರೋಡಲ್ಲಿ ಎತ್ತಿದ್ವಿ. ಯಾಕಂದರೆ ಇದರಿಂದ ರಿಂಗ್ ರೋಡ್ ಇದು ಡಿವೈಡರ್ನ ಎಗರ್ಬಿಟ್ಟು ಆಚೆ ಹೋಗ್ತಾರೆ ಹೆಣ್ಣು ಮಕ್ಕಳು. ಈ ಸ್ಕೈ ವಾಕ್ ರೆಡಿ ಆಗಿಲ್ಲ. ಗಾಂಜಾ ಹುಡುಗರಂದರೆ ನೈಟ್ ಹೊತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಆಗ್ಬೋದು, 3 ಗಂಟೆನೂ ಆಗ್ಬೋದು, ಹೋಗೋದೇ ಇಲ್ಲ. ಗಾಂಜಾ ಅಂತೂ ತುಂಬಾ ಇದೆ. ನಮ್ಗೆ ಯಾರಿಗೆ ವಿಸಿಟ್ ಮಾಡೋರೇ ಇಲ್ಲ. ನಮ್ಮ ರೋಡಿಗೆ ಏನೂ ಇಲ್ಲ. ನಮ್ಮ ರೋಡಿಗೆ ಈ ಕಡೆ ರೋಡ್ ಅಂದರೆ ಯಾವ ನಾವು ಮಾತಾಡ್ಸೋರಿಲ್ಲ. ಯಾಕಂದರೆ ನಾನೇ ನಮ್ಮ ಎಕ್ಸ್ ಕೌನ್ಸಿಲರ್ ಅಶ್ವಥ್ ನಾರಾಯಣ ಗೌಡ್ರನ್ನ ಒಂದಿನ ಪರ್ಸ್ನಲಾಗಿ ಫೋನ್ ಮಾಡಿ ಕರೆಸಿ ಅವ್ರಿಗೆ ತೋರಿಸಿದ್ದೀನಿ ಏರಿಯಾದಲ್ಲಿ ಏನಾಗ್ತಾ ಇದೆ ಅಂದೇಳಿ. ಕಾವೇರಿ ನೀರು ಅದು ಕೊಚ್ಚಲ್ಲಿ ಬರ್ತೈತೆ, ಮೋರಿ ನೀರು, ಕಕ್ಕಸ್ ನೀರು ಅಲ್ಲ, ಕಕ್ಕಸ್ ನೀರು ಕುಡಿತಾವ್ರೆ ಜನಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಇವತ್ತು ನಾವು ಬಂದಿದ್ದೀವಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿರುವಂತಹ MLA ಕೃಷ್ಣ ಬೈರೇಗೌಡರು ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ, ಹಾಗೆ ಜನರಿಗೆ ಯಾವ ರೀತಿ ಅನುದಾನ ಮಾಡಿಕೊಟ್ಟಿರೋದು ಜನರಿಗೆ ತೃಪ್ತಿ ಆಗ್ತಾ ಇದೆಯಾ, ಏನಾದರೂ ಮಾಡಬೇಕಿತ್ತ, ಇನ್ನೂ ಮಾಡೋದ್ರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇತ್ತು ಅಂತ ಇಲ್ಲಿರೋಂಥ ಜನಗಳನ್ನ ಕೇಳ್ತಾ ಹೋಗೋಣ ಬನ್ನಿ. ಎಲ್ಲಿ ಗಂಟೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ? ಏನೂ ಮಾಡಿಕೊಟ್ಟಿಲ್ಲ, ಏನೊಂದು ನೋಡಿಲ್ಲ ನಾನು. ನಾನು ಕೆಲಸ ಮಾಡ್ತೀನಿ, ಎಲ್ಲರನ್ನೂ ಸೌಕರ್ಯ ನಾನು ನೋಡ್ತೀನಿ, ಏನೊಂದು ಮಾಡಿಲ್ಲ. ಇದಕ್ಕೆ ಯಾರಮ್ಮ ಬಗೆಹರಿಸ್ತಾರೆ? ಇದಕ್ಕೆ ಯಾರಮ್ಮ ಜವಾಬ್ದಾರಿ ಆಗ್ತಾರೆ? ನಾನೇ ನಿಂತ್ಕೊತೀನಿ, ನಡೀರಿ, ಅವ್ರು ಎಲ್ಲೇ ತನಕ ಹೋಗ್ತಾರೋ ನೋಡೋಣ, ಹೋಗೋಣ. ಜನಗಳಿಗೆ ಸಪೋರ್ಟ್ ನಾನೇ ನಿಂತ್ಕೊತೀನಿ, ಬಡವ್ರಿಗೆಲ್ಲ ಈ ಕೆಲಸ ನಾನು ಮಾಡ್ಕೊಡ್ತೀನಿ. ನನ್ನ ಕೆಲಸಕ್ಕೆ ರಜೆ ಹಾಕಿ ಮಾಡ್ಕೊಡ್ತೀನಿ, ಬನ್ನಿ. ಇಷ್ಟು ಸಂಸ್ಥೆ ಇದೆ, ಬಡವ್ರಿಗೆಲ್ಲ ಊಟ ಬೇಕು, ಮತ್ತು ವಯಸ್ಸಾಗಿರೋರಿಗೆಲ್ಲ ಸೌಕರ್ಯ ಬೇಕು, ಕಾಲಿದ್ದಿದ್ದವ್ರಿಗೆಲ್ಲ ಇದು ಮಾಡಬೇಕು. ನಮ್ಮ ರೋಡ್ ನೋಡು, ನಮ್ಮದು ಲೈಟ್ ಹಚ್ಕೊಬೇಕು, ಅದು ಪವರ್ ತಂದು ಇಲ್ಲಿ ಹಾಕಬೇಕು. ಇದು ನೋಡು, ಇದು 3 ಹೊತ್ತು ಹೋಗ್ತಾ ಇರುತ್ತೆ, 3 ಹೊತ್ತು ನಾವು ಕೆಲಸ ಮಾಡ್ಕೊಬಂದು ಚೇಂಬರ್ ಕಿತ್ಕೊಂಡು ಹೋಗುತ್ತೆ, ಕಿವಿ ಮೇಲೇ ಹಾಕ್ಕೊಳ್ಳಲ್ಲ. ಗೌರ್ಮೆಂಟನ್ನು ಏನು ಮಾಡೋಕ್ಕೆ ಸಾಧ್ಯ ಇದೆ? ಓಟ್ ಹಾಕ್ಸ್ಕೊಳಕ್ಕೆ ಇದು ಒಂದು ಓಟ್ ಹಾಕ್ಸ್ಕೊಂಡ್ರೆ ಸಾಕಾ? ಮನೆಗಳ ಹತ್ರ ದಿಸ ಏಕೆ ಕಾವೇರಿ ನೀರು ಹೋಯ್ತು ನೋಡಿ, ಅದು ಹೋಯ್ತು ನೋಡಿ, ಇದು ಹೋಯ್ತು ನೋಡಿ, ಅವಳು ಬೈತಾಳೆ, ಇವಳು ಬೈತಾಳೆ. ಅವ್ರು 50 ಜನ ಬರೋದು, ಒಬ್ಬಳನ್ನ ಹಿಡ್ಕೊಂಡು 50 ಜನ ಹೊಡೆಯೋದು, ಸ್ಟೇಷನ್ಗೆ ಕರ್ಕೊಂಡು ಹೋಗೋದು. ಸ್ಟೇಷನ್ ನನಗೆ ಒಳಗಡೆ ದುಡ್ಡು ಹಾಕ್ಬಿಡೋದು, ಮಜಾ ಮಾಡಿಬಿಡೋದು. ಇದು ಬೇಕೇನಮ್ಮ? ಇದು ಒಂಟಿ ಏನು ಬದುಕಬಾರ್ದಾ? ತಗೊಂಡಿರೋ ಜಮೀನು ಉಳಿಸ್ಕೋಬಾರ್ದಾ? ಅವನ ಮನೆ ಬಾಕ್ಲಿಗೆ ಹಾಕಿದ್ರೆ ಊಟ ಹಾಕ್ತಾನ? ನಾವು ದುಡಿಬೇಕು, ನಾವು ದುಡಿದ್ರೇ ನಮ್ಗೆ ಊಟ. ಅದಕ್ಕೆ ಇದೆಲ್ಲ ಬಗೆ ಇದೆ. ನಾನೇ ಇವಾಗ ನಿಂತ್ಕೋತೀನಿ, ಏನೇನು ಸಂಸ್ಥೆ ಮಾಡ್ತೀರೋ, ಏನೇನು ಮಾಡ್ತಾರೋ, ಹೆಂಗೆ ಮಾಡಬೇಕೋ ಮಾಡ್ತಾರೆ. ನಾನು ಬೇಕಾದರೆ ಓಟ್ಗೂ ಕೂಡ ಜನನ ನಾನು ಇದು ಮಾಡ್ಕೊತೀನಿ. ಗೆದ್ದು ಬಿಟ್ಟು ನಿಜವಾಗಿ ನಾನು ಹೇಳ್ತಾ ಇದ್ದೀನಿ, ಬಡವ್ರಿಗೋಸ್ಕರನೇ ಇರೋದು ನಾನು. ಬಡವ್ರು ಬಂದು ಯಾರು ದೇವಿನಗರ, ನಾನು ಇಲ್ಲೇ ಒಳ್ಳೆ 45 ವರ್ಷದಿಂದ ನಾನು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಒಳ್ಳೆ ನಾನು. ಇದು ನಾನು ನೋಡ್ದಂಗೆ 35-40 ವರ್ಷದಿಂದ ಸಮಸ್ಯೆ ಇದೆ. ಆವಾಗಲಿಂದನೂ ಇದೆ ಗೋಳೆ ಈ ರೋಡ್ಗೆ, ಇವಾಗಲಿಂದ ಅಲ್ಲ, ಆವಾಗಲಿಂದ ರಿಂಗ್ ರೋಡ್ ಆಯಿತು. ರಿಂಗ್ ರೋಡ್ ಆದಮೇಲೆ ಪವರ್ ಆ ಕಡೆಗೆ ಹಾಕಿದ್ರು, ಆಮೇಲೆ ಕಾಲ್ದಾರಿ. ಇವಾಗ ರೋಡ್ ಬಂದಿದೆ, ರೋಡ್ ಬಂದು ಎಗರು ಬಿದ್ದು ಹೋಗ್ತಾ ಇದ್ದಾರೆ ಜನಗಳೆಲ್ಲನೂ. ದಾಟಕ್ಕೆ ಆಗಲ್ಲ. ಕಾರ್ಪೊರೇಷನ್ ನೀರಿಲ್ಲ, ನಾವು ಒಂದು ಕಡೆ ಸೈಡಲ್ಲಿ, ಬೇರೆ ಬೇರೆ ಕಡೆ ಕಾವೇರಿ ನೀರಿರೋದು, ಕಾರ್ಪೊರೇಷನ್ ನೀರು ಕೂಡ ಇಲ್ಲ. ಇದಿಲ್ಲ, ಏನು ಟಾರ್ ಇಲ್ಲ. ಕಾವೇರಿ ನೀರು ಅದು ಕೊಚ್ಚಲ್ಲಿ ಬರ್ತೈತೆ, ಮೋರಿ ನೀರು, ಕಕ್ಕಸ್ ನೀರು ಅಲ್ಲ, ಕಕ್ಕಸ್ ನೀರು ಕುಡಿತಾವ್ರೆ ಜನಗಳು. ಆಮೇಲೆ ದೇವಸ್ಥಾನ ಪಕ್ಕ ಜಾಗ ತಗೊಂಡ್ರೆ ಇಲ್ಲ, ನಿಮ್ದೇನೆ ಜಾಗ, ನಾವು ಎಷ್ಟೋ ವರ್ಷದಿಂದ ಇದ್ದೀರಿ, ನಮ್ಮದೇ ಇದು ಜಾಗ. ಮನೆ ಒಳಗಡೆ ಬರುತ್ತೆ, ದುಡ್ಡುಗಳು ಖರ್ಚು ಮಾಡಿ ಹಾಕಿಸ್ಕೊಂಡಿರ್ತಾರೆ, ಅದನ್ನ ಕಿತ್ತಿ ಪೈಪ್ಗಳು ಹಾಕೋದು, ಮೋರಿ ಹಾಕೋದು. ಅವ್ನಿಗೊಂದು 10,000 ಕೊಡಬೇಕು, ಅವ್ನು ಹಾಕ್ಬಿಟ್ಟು ಹೋಗ್ತಾನೆ. ನಾವು ದುಡ್ಕೊಂಬಂದು ಅವ್ನಿಗೆ ಇಕ್ಬೇಕು. ಮರಿಗಳು ಕಿತ್ತಳ್ದು BBMP ಆಫೀಸ್ನವ್ರು ಕಳ್ಳ ಮಕ್ಕಳು, ಅವ್ರು ದುಡ್ಡು ತಿನ್ನೋ ನನ್ನ ಮಕ್ಕಳು, ಚಾಂಡಾಳುಗಳು. ಪೊಲೀಸ್ನವರು ಪರ್ಸ್ನಲ್ ಚಾಂಡಾಳುಗಳು. ಅವನಿಗೆ ನಾವು ಜಾಗ ಕೊಡಬೇಕು ಅನ್ನೋ ರೂಲ್ಸೇ ಇಲ್ಲ.
ಹೌದು ದೇವಸ್ಥಾನಕ್ಕೆ ಯಾಕೆ ಬಿಡಬೇಕು ದೇವಸ್ಥಾನಕ್ಕೆ ಅವನು ಎಷ್ಟು ಅಷ್ಟು ಪೂಜೆ ಮಾಡ್ಕೋಬೇಕು ಬೇರೆದೆಲ್ಲ ಪೂಜೆ ಮಾಡ್ಕೋಬಾರ್ದು ಅವನು ಬೇರೆಯವ್ರದ್ದು ವಸ್ತುಗೆ ಬರಬಾರ್ದು ಕರೆಕ್ಟಾ ನಮ್ದು ಏನು ನಾವು ಕೊಟ್ಟಿದ್ದೀರೋ ಅದು ನಮಗೆ ನಮ್ಮ ಸಾಮಾನೆಲ್ಲ ತಂದು ಹಾಕ್ಬೇಕು BBMPSನು ಕರೆಕ್ಟಾ ಆಮೇಲೆ ಇದು ದೇವಸ್ಥಾನದೂ 4 ಲೋಡ್ ಹಾಕ್ಕೊಂಡವನೇ ಅವನು ತಂದು ಹಾಕ್ಬೇಕು ನಮಗೆ ಅವನು ನಮ್ಮದು ಸಾಮಾನು ಏನೇನು ಹಾಕ್ಕೊಂಡೋಗಿದ್ದಾನೋ ಅದೆಲ್ಲ ನಮ್ಮ ಮನೆ ಬಾಗಿಲು ತಂದು ಹಾಕಬೇಕು ಇಲ್ಲಾಂದರೆ ನಾನು ನಡಿ ಎಲ್ಲಿಗೆ ಹೋಗಬೇಕು ಇದನ್ನು ತಗೊಂಡು ನಾನು ಹೋಗ್ಬೇಕು ರೆಡಿಯಾಗಿದ್ದೀನಿ ಅವ್ನು ಏನು ಮಾಡ್ತಾನೋ DC ಆಗಲಿ ನೋಡ್ತೀನಿ ಏನು ಇದುವರೆಗೆ ತೊಂದರೆ ಕೊಟ್ಟಿಲ್ಲ ಮುಂದಕ್ಕೆ ನಾವೇನೋ ಅವ್ರು ಮಾತಾಡ್ಸೋಕೆ ಹೋದರೆ ನಮಗೆ ಪ್ರಾಬ್ಲಮ್ ಆಗುತ್ತದೆ ಸುಮಾರಾಗಿ ಕಮ್ಮಿ ಒಂದು 20-30 ಜನ ಯಾವ ಏರಿಯಾದವ್ರು ಬರ್ತಾರೋ ಗೊತ್ತಿಲ್ಲ ನಮಗೆ ಎಲ್ಲಿ ಏನು ಮಾಡ್ತಾರೆ ಅಂದರೆ ಫುಲ್ ಮಾತಾಡ್ಕೊಂಡು ನೈಟ್ ಹೊತ್ತು ಕುಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಿರ್ಗಾ ಬರ್ತಾನೆ ಇರ್ತಾರೆ ಎಲ್ಲ ಬಂದು ಮೀಟಿಂಗ್ ಮಾಡ್ಕೊಂಡಿರ್ತಾರೆ ಅದೆಲ್ಲ ಪ್ರಾಬ್ಲಮ್ ಸಾಲ ಮಾಡೋರಿಲ್ಲ ಪೊಲೀಸ್ನವ್ರಿಗೆ ಅಧಿಕಾರ ಇಲ್ಲ ಇಲ್ಲಿ ರೊಟ್ಟೆಗಳು ಅವ್ರು ಏನಿದ್ರು ನಾವು ಎಷ್ಟು ಸಾಲ ಹೇಳಿದ್ರು ಅವನಿಗೆ ನಾವು ಹಿಡ್ಕೊಂಡು ಹೋಗಿ ಕೊಡೋಕ್ಕಾಗತ್ತದ ಮೇಡಮ್ ನಾವು ನೀವು ಬಂದು ನೀವೇನಕ್ಕಿರೋದು ನಮ್ಗೆ ಯಾರಿಗೆ ವಿಸಿಟ್ ಮಾಡೋರೇ ಇಲ್ಲ ನಮ್ಮ ರೋಡಿಗೆ ಏನೂ ಇಲ್ಲ ನಮ್ಮ ರೋಡಿಗೆ ಈ ಕಡೆ ರೋಡ್ ಅಂದರೆ ಯಾವನು ಮಾತಾಡ್ಸೋರಿಲ್ಲ ಪೊಲೀಸ್ನವ್ರು ಇಲ್ಲ ಈ ಕಡೆ ಗೌರ್ಮೆಂಟ್ನವ್ರು ಇಲ್ಲ ಏನು ಒಂದು ಅಧ್ಯಕ್ಷನೂ ಇಲ್ಲ ಯಾವನು ಬಂದು ಮಾತಾಡ್ಸೋರಲ್ಲ ನಮ್ಗೆ ಈ ಪ್ರಾಬ್ಲಮ್ ನಾವು ಅವ್ನು ಮಾತಾಡಿದ್ರೆ ನಮ್ಮ ಪ್ರಾಬ್ಲಮ್ ಆಗತ್ತಂತ ನಾವು ಗಾಂಧಿಯವನು ಮಾತಾಡಿಸಿಲ್ಲ ಏನಂದರೆ ನಾವು ಮಲ್ಕೊಂಡಿರ್ತೀವಿ ನೈಟ್ ಹೊತ್ತು 4 ಜನ ಬರ್ಬೋದು 5 ಜನ ಬರ್ಬೋದು ಏನೋ ಅವ್ರ ಹತ್ರ ಎಲ್ಲ ಇರ್ತಾವೆ ನಮ್ಮ ಹತ್ರ ಏನಕ್ಕೆ ಇರ್ತಾವೆ ಆ ಥರ ಪ್ರಾಬ್ಲಮ್ ಐತೆ ಮೇಡಮ್ ಈ ತಗಡೆ ಮಾಡೋದು ರೆಡಿಗಿರ್ತಾರೆ ಅವರು ಆದ್ದರಿಂದ ನಾವು ಏನು ಮಾತಾಡ್ತೀವಿ ನಮ್ಗೆ ಯಾವುದೂ ಇಲ್ಲ ಯಾರಲ್ಲಾದರೂ ಸ್ವಲ್ಪ ಸೇಫ್ಟಿ ಮಾಡೋದಂಗೆ ಮಾಡಿಕೊಡಿ ಮೇಡಮ್ ನಮಗೆಲ್ಲ ಅದು ಬೇಕಾಗಿರೋದು ಗಾಂಜಾ ಹುಡುಗರಂದರೆ ನೈಟ್ ಹೊತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಆಗ್ಬೋದು 3 ಗಂಟೆನೂ ಆಗ್ಬೋದು ಹೋಗೋದೇ ಇಲ್ಲ ತಿರ್ಗಾ 4 ಗಂಟೆ ಎದ್ದು ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಏನಾದ್ರು ಕೆಲ್ಸಕ್ಕೆ ಹೋಗೋರು ಹೋಗ್ಬೇಕಂದ್ರೆ ಭಯ ಬೀಳ್ತಾವ್ರೆ ಈ ರೋಡ್ಗೆ ಹೋಗ್ಬೇಕು ಹಿಂಗೆ ಭಯ ಬೀಳ್ತಾರೆ ಈ ರೋಡ್ಗೆ ಹೋಗ್ಬೇಕಂದ್ರೆ ಹಿಂಗೆ ಭಯ ಬೀಳ್ತಾರೆ ನಾವು ಯಾವ ಥರ ಹೋಗೋದು ನಾವು ಇವೆಲ್ಲ ತುಂಬ ಪ್ರಾಬ್ಲಮ್ ಐತೆ ಮೇಡಮ್ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಅಂದರೆ ಗಾಂಜಾ ಹೊಡೆತ ಜಾಸ್ತಿ ಐತಿ ಇಲ್ಲಿ ಬ್ಯಾಟರಾಯನಪುರದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಮೇಡಮ್ ಎಕ್ಸಾಂಪಲ್ ಇಲ್ಲೇ ಈ ಸಿಗ್ನಲ್ಲೇ ಇದೆ ಇಲ್ಲಿ ಯಾವುದಾದ್ರೂ VVIP ಪಾಸಿಂಗ್ ಇದೆ ಈ ರೋಡಲ್ಲಿ ಅಂದಾಗ ಎರಡೂ ಕಡೆ ಪೊಲೀಸ್ನವ್ರು ತುಂಬ ಇರ್ತಾರೆ ಅದೇ ಯಾರೂ ಇಲ್ಲ ಅಂದರೆ ಇಲ್ಲಿ ಕನಿಷ್ಠ ಒಬ್ಬ PC ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇನ್ನೊಂದು ಇದೇ ರೋಡಲ್ಲಿ ಅಲ್ಲಿ ಒಂದು ಸರಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದರೆ ಕನಿಷ್ಠ ಹಿಡಿಯೋದಕ್ಕೂ ಪೊಲೀಸ್ನವ್ರು ಬರಲಿಲ್ಲ ಅವತ್ತು ಲಾರಿನ ಲಾಸ್ಟ್ ನಾವು ಡ್ರೈವರ್ಗಳೆಲ್ಲ ಹೋಗಿ ಅಡ್ಡ ಹಾಕ್ಕೊಂಡು ಅವನು ಯಾಕಂದರೆ ಅಲ್ಲಿ ಹಳ್ಳ ಬಿದ್ದಿತ್ತು ರೋಡು 2 ವರ್ಷದಿಂದ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದಾಗ ಅವತ್ತು ನಾವು ಆ ರೋಡಲ್ಲಿ ಜಸ್ಟ್ ಬರೀ ತಲೆ ಮೇಲೆ ಹೊತ್ಕೊಂಡೋಗಿತ್ತು ಲಾರಿ ಡ್ರೈವರ್ಗೂ ಗೊತ್ತಿಲ್ಲ ಇವ್ನು ಬಿದ್ದು ತಲೆ ಹೊಡೆದೋಗೈತೆ ಅಂತ ಆ ಹಿಂದ್ಗಡೆ ಬರ್ತಂಥ ವೆಹಿಕಲ್ನವರು ಬಂದು ಕಾರ್ ಅಡ್ಡ ಹಾಕಿ ನಿಲ್ಲಿಸಿ ಹೇಳಿದಾಗ ಹಿಂಗಾಗಿದೆ ಅಂತ ಅವಾಗ ಬಂದು ಆ ಗಾಡಿ ಹಿಡಿದುಬಿಟ್ಟು ಡ್ರೈವರ್ ಪೊಲೀಸ್ನವ್ರಿಗೆ ನಾವು ಕೊಟ್ಟಿರೋದು ಹಿಡಿದು ತುಂಬ ಇಲ್ಲಿ ಈ ರಿಂಗ್ ರೋಡಲ್ಲಂತೂ ತುಂಬ ಪ್ರಾಬ್ಲಮ್ ಇದೆ ಅದರಲ್ಲೂ ಈ ಸಿಗ್ನಲ್ ಅಂತೂ ಹೆವಿ ಪ್ರಾಬ್ಲಮ್ ಇದೆ ಬೆಳಗ್ಗೆ ಪೀಕ್ ಅವರ್ಸಲ್ಲಿ ಸಾಯಂಕಾಲ ಪೀಕ್ ಅವರ್ಸಲ್ಲಾದರೂ ಒಂದು 3 ಅವರ್ ಒಬ್ಬೊಬ್ಬರು PC ಹಾಕಿದರೆ ಕಂಟ್ರೋಲ್ ಆಗುತ್ತೆ ಇಲ್ಲಿ ಯಾಕಂದರೆ ಇಲ್ಲಿ ಸುಮಾರು 300ರಿಂದ 400 ಜನ ಮಕ್ಕಳು ಈ ಕಡೆ ಪಕ್ಕ ಡಾಲರ್ಸ್ ಕಾಲೋನಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ ಬಡವ್ರ ಹೆಣ್ಣು ಮಕ್ಕಳು ಎಕ್ಸ್ಪೆಷಲಿ ಕೆಲಸಗಳಿಗೆ ಹೋಗ್ತಾರೆ ಆ ಹೆಣ್ಣು ಮಕ್ಕಳು ಸುಮಾರು ನಾವೇ ಒಂದು 5-6 ಜನ ಈ ರಿಂಗ್ ರೋಡಲ್ಲಿ ಎತ್ತಿದ್ವಿ ಯಾಕಂದರೆ ಇಲ್ಲಿಂದ ರಿಂಗ್ ರೋಡ್ ಇದು ಡಿವೈಡರ್ನ ಎಗರ್ಬಿಟ್ಟು ಆಚೆ ಹೋಗ್ತಾರೆ ಹೆಣ್ಣು ಮಕ್ಕಳು ಈ ಸ್ಕೈ ವಾಕ್ ರೆಡಿ ಆಗಿಲ್ಲ ಸ್ಕೈ ವಾಕ್ ರೆಡಿ ಆದರೆ ಸ್ಕೈ ವಾಕ್ ಮೇಲೆ ಹೋಗೋರು ಸ್ಕೈ ವಾಕು ಇದು ಶಂಕುಸ್ಥಾಪನೆ ಆಗಿ 5 ವರ್ಷ ಆಗಿದೆ 5 ವರ್ಷದಿಂದ 2020 ಕೊರೋನಾ ಟೈಮಲ್ಲಿ ಇದು ಗುದ್ಲಿ ಪೂಜೆ ಆಗಿರ್ತಕ್ಕಂಥ ಕಾಮಗಾರಿ 5 ವರ್ಷ ಆಗಿದೆ 5 ವರ್ಷದಿಂದ ಯಾರೂ ಕಂಪ್ಲೇಂಟ್ ಮಾಡೋಕ್ಕಾಗಿಲ್ಲ ಸದಾನಂದ ಗೌಡ್ರಿಗೆ ಮನವಿ ಕೊಟ್ಟಿದ್ದಾಯಿತು ಕೃಷ್ಣ ಬೈರೇಗೌಡರಿಗೆ ಮನವಿ ಕೊಟ್ಟಿದ್ದಾಯಿತು ಶೋಭಾ ಕರಂದ್ಲಾಜೆ ಅವರಿಗೂ ಮನವಿ ಕೊಟ್ಟಿದ್ದಾಯಿತು ಮಾಡ್ತೀವಿ ಅಂತಾರೆ ಅವ್ರು ಹೋಗಿ ಮೀಟ್ ಮಾಡಿ ಅವ್ರಿಗೊಂದು ಮನವಿ ಪತ್ರ ಕೊಟ್ಟಂಥ ಟೈಮಲ್ಲಿ 1 ದಿನ 2 ದಿನ ಕೆಲಸ ಮಾಡ್ತಾರೆ ಬೇರೆ ಯಾರೂ ಇರೋಲ್ಲ ಮತ್ತು 3ನೇ ದಿನದಾಗ ಯಾರೂ ಇರೋಲ್ಲ ವರ್ಕ್ ನೋಡಿ 2,25 ಲಕ್ಷ ರೂಪಾಯಿ ಇದು ಸ್ಕೈ ವಾಕು ಇದು ಹಂಗೆ ಬಿದ್ದೋಗಿದೆ 2,25 ಲಕ್ಷ ರೂಪಾಯಿ ನೀರಿಗೆ ಹಾಕ್ದಂಗೆ ಇವತ್ತು ಉಪಯೋಗಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅನ್ನಂಗೆ ಜನೋಪಯೋಗಕ್ಕೂ ಸಿಗ್ತಾಯಿಲ್ಲ ಸರ್ಕಾರಕ್ಕೂ ಸಿಗ್ತಾಯಿಲ್ಲ ಅದು 2,25 ಲಕ್ಷ ನೀರಿಗೆ ಹಾಕ್ದಂಗೆ ಆಗಿದೆ ಇದ್ರ ಬಗ್ಗೆ ದಯವಿಟ್ಟು ಈಗಿರ್ತಕ್ಕಂಥ ಸರ್ಕಾರ ಮತ್ತು ಮೊನ್ನೆ ಸಾರಿಗೆ ಇವರು ಕೃಷ್ಣ ಬೈರೇಗೌಡರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಫಸ್ಟ್ ಈ ಸ್ಕೈ ವಾಕ್ ಮಾಡಿ ಇಲ್ಲೊಂದು ಸಿಗ್ನಲ್ ಹಾಕಿ ಈ ಸರ್ವಿಸ್ ರೋಡ್ನ ಒನ್ ವೇ ಮಾಡಬೇಕು ರೆಡಿ ಮಾಡಬೇಕು ಸಿಗ್ನಲ್ಗೆ ಪೊಲೀಸ್ ಹಾಕಬೇಕು ರೆಗ್ಯುಲರ್ ಆಗಿ ಪ್ಲಸ್ ಇದನ್ನು ಒನ್ ವೇ ಮಾಡಿಬಿಟ್ಟು ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡೈಲಿ ಕಮ್ಮಿ ಅಂದರೆ ಒಂದಾದ್ರೂ ಆಕ್ಸಿಡೆಂಟ್ ಅದೇ ಆಗುತ್ತೆ ಮಿನಿಮಮ್ ಸ್ಕೂಲ್ ಮಕ್ಕಳಿಗಂತೂ ಭಯಂಕರ ತೊಂದರೆ ಆಗುತ್ತೆ ಇಲ್ಲಿ ದಿನಕ್ಕೆ ಒಂದಾದ್ರೂ ಆಕ್ಸಿಡೆಂಟ್ ಅಂತೂ ಕಂಪಲ್ಸರಿ ನಾನೇ 2-3 ಈಗ ಇಲ್ಲಿ ಮೋರಿನಕ್ಕೆ ಒಬ್ಬನು ಬಂದು ಹಂಗೆ ಬಿದ್ದ ನಾನೇ ಕಾಲು ಮುರ್ಕೊಂಡಿದ್ದ ತಗೊಂಡೋಗಿ ಹಾಸ್ಪಿಟ್ಲಿಗೆ ನಾನೇ ಅಡ್ಮಿಟ್ ಮಾಡಿದ್ದೀನಿ ರಾಮಯ್ಯದಲ್ಲಿ
ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈ ಸಿಗ್ನಲಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ದಯವಿಟ್ಟು ಇದೊಂದು ಸಿಗ್ನಲ್ ಮಾಡಿಬಿಟ್ಟು ಇಲ್ಲೊಬ್ಬ PC ಹಾಕಲೇಬೇಕು ಕಂಪಲ್ಸರಿ. ಕನಿಷ್ಠ ಬೇರೆ ಅವರಲ್ಲಾಗಲಿಲ್ಲ ಅಂದರೆ ಪೀಕ್ ಅವರ್ಸಲ್ಲಾದರೆ ಕಂಪಲ್ಸರಿ ಒಬ್ಬ PC ಬೇಕಾಗುತ್ತೆ ಇಲ್ಲಿಗೆ. ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಪಾಪ ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಸರ್ಕಾರದಿಂದನ. ದಿನಕ್ಕೆ ಇಷ್ಟು ಮಾಡಬೇಕು, ತಿಂಗಳಿಗೆ ಇಷ್ಟು ಮಾಡಬೇಕು, ವರ್ಷಕ್ಕೆ ಇಷ್ಟು ಮಾಡಬೇಕು ಅಂತ. ಅವ್ರಿಗೆ ಅದನ್ನು ವಸೂಲಿ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ, ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಟ್ರಾಫಿಕ್ ಅವ್ರಿಗೆ. ಅವ್ರಿನ್ನ ಎಲ್ಲಿಂದ ಬಂದು ಟಾರ್ಗೆಟ್ ಮಾಡ್ತಾರೆ? ಅವ್ರಿಗೆ ಈ ಡ್ಯೂಟಿ ಮಾಡೋಕ್ಕೆಲ್ಲ ಬೇಕಾಗಿಲ್ಲ. ಇವತ್ತೇನಿದ್ರೆ ಸರ್ಕಾರ ಟಾರ್ಗೆಟ್ ಸರ್ಕಾರ ಇದು ಎಲ್ಲ ಇಲಾಖೆಗಳಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಯಿಂದ ಹಿಡಿದು PW ಇಂದ ಹಿಡಿದು ಕೃಷಿ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಗಳಲ್ಲೂ ಟಾರ್ಗೆಟ್ ಇದೆ, ಎಲ್ಲದರಲ್ಲೂ ಫಿಕ್ಸಿಂಗ್ ಇದೆ. ಫಿಕ್ಸಿಂಗ್ ಸರ್ಕಾರ ಯಾವುದ್ರಲ್ಲಿ ಗ್ಯಾರಂಟಿ ಸರ್ಕಾರ ಅಂದರೆ ಟಾರ್ಗೆಟಲ್ಲಿ ಗ್ಯಾರಂಟಿ ಸರ್ಕಾರ ಇದು. ಗ್ಯಾರಂಟಿ ಏನಿಲ್ಲ, ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇದು ಗ್ಯಾರಂಟಿ ವಸೂಲಿ ಸರ್ಕಾರ ಇದು. ಬಡವ್ರನ್ನಂತೂ ಕಬ್ಬು ಹಿಂಡ್ದಂಗೆ ಹಿಂಡು ಬಿಡಿಸಾಕ್ತಾವ್ರೆ. ಸಾರಿಗೆ ಇಲಾಖೆಯಿಂದ ಹಿಡಿದು ಪ್ರತಿಯೊಂದು ಇಲಾಖೆನಲ್ಲೂ ಹಿಂಡ್ತಾವ್ರೆ. ಇಲ್ಲಿರೋ MLA ಗೆ ಯಾರಾದರೂ ನೀವು ಮನವಿ ಮಾಡಿದ್ರೆ ಈ ಥರ ಇದೆ ಸಮಸ್ಯೆಗಳು ಬಂದು ನೋಡ್ರಿ, ಏನಾದರೂ ಜನಗಳಿಗೆ ಅನುಕೂಲ ಮಾಡಿಕೊಡ್ರಿ? ಇಲ್ಲಿನ ಅವರು ಇವಾಗ ಮಿನಿಸ್ಟರ್ ಆಗಿರೋದ್ರಿಂದ ಕೃಷ್ಣ ಬೈರೇಗೌಡರು ಇವಾಗ ಸ್ಟೇಟ್ ವೈಸ್ ಅವರು ತಿರುಗಾಡ್ತಾ ಇರಬೇಕು. ಕ್ಷೇತ್ರದ ಜನತೆಗೆ ಅವ್ರು ಸಿಗಲ್ಲ. ಇವಾಗ ಅವರು ಕ್ಷೇತ್ರಕ್ಕೆ ಲೀಡ್ರ್ ಅಲ್ಲ, ಅವರು ಇವಾಗ ರಾಜ್ಯಕ್ಕೆ ಲೀಡ್ರು. ಅವರು ಸ್ಟೇಟ್ ಲೆವೆಲ್ ಲೀಡ್ರ್ ಆಗಿರೋದ್ರಿಂದ ಸ್ಟೇಟಲ್ಲಿ ಓಡಾಡ್ಕೊಂಡಿರ್ತಾರೆ ಆಗಲಿ ಕ್ಷೇತ್ರದ ಜನತೆಗೆ. ಅದರಲ್ಲೂ ಬೈರೇಗೌಡರು ಕೃಷ್ಣ ಬೈರೇಗೌಡರು ಬಂದು ಬೆಳ್ಳಿ ಸ್ಪೂನ್ನ ಬಾಯಿಗೆ ಇಟ್ಕೊಂಡು ಹುಟ್ಟೋದಂಥವ್ರು. ಯಾಕಂದರೆ ಅವ್ರ ತಂದೆ ಬೈರೇಗೌಡರು ಮಾಜಿ ಮಿನಿಸ್ಟ್ರು, ಅವ್ರ ಮಗ ಇವ್ರಿಗೆ ಬಡವ್ರ ಕಷ್ಟ ಸುಖ ಏನೂ ಗೊತ್ತಿಲ್ಲ. ಏನಿದ್ರು ಮೇಲೆ ರಾಜಕೀಯ ಮಾಡ್ಕೊಂಡು ಹೋಗ್ಬೇಕು, ಮಾಡ್ತಾರೆ. ಅವ್ರಿಗೆ ಇನ್ನೊಂದು ಕೊನೆ ಎಲೆಕ್ಷನಿನ ಎರಡು ದಿನ ನೈಟಲ್ಲಿ ಏನು ಎಲೆಕ್ಷನ್ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ 4 ಸರಿ ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ 2 ದಿನವೇ ಅವ್ರು ಕೆಲಸ ಮಾಡೋದು, ಬೇರೆ ದಿನವೂ ಕೆಲಸ ಮಾಡಲ್ಲ. 2 ನೈಟಲ್ಲಿ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೆಂಗೆ ಗೆದ್ಕೊಂಡು ಹೋಗ್ಬೇಕು ಈ ಕ್ಷೇತ್ರನ ಅಂತೇಳಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಕಡೆ ಯಾರಿಗೂ ತಲೆನೂ ಹಾಕಲ್ಲ. ಕ್ಷೇತ್ರದ ಜನನೂ ಹಂಗೆ ಇದ್ದಾರೆ, ಮತದಾರರು ಹಂಗೆ ಇದ್ದಾರೆ, ನಾಯಕರು ಹಂಗೆ ಇದ್ದಾರೆ. ಬರೀ ನಾಯಕರದ್ದು ಒಬ್ಬರದೇ ತಪ್ಪಲ್ಲ, ಮತದಾರದ್ದು ತಪ್ಪಿದೆ ಇದರಲ್ಲಿ. ಹೌದು, 2 ದಿನ ನೈಟಲ್ಲಿ ನಾವು ಚೇಂಜ್ ಆಗ್ತೀವಿ, ಅವರು ಚೇಂಜ್ ಆಗ್ತಾರೆ ಅಷ್ಟೇ. ನಾವು ಚೇಂಜ್ ಆದಾಗ ಮತದಾರರು ಚೇಂಜ್ ಆದಾಗ ನಾಯಕರು ಚೇಂಜ್ ಆಗ್ತಾರೆ. ಇದರಲ್ಲಿ ಬರೀ ಬೈರೇಗೌಡರನ್ನ ಒಬ್ಬರನ್ನೇ ನಾವು ಹೇಳಕ್ಕೆ ಬರೋಲ್ಲ. ಮತದಾರರದ್ದು ತಪ್ಪಿದೆ, ಲೋಕಲ್ ಲೀಡರ್ಗಳದ್ದು ತಪ್ಪಿದೆ. ಗಾಂಜಾ ಅಂತೂ ತುಂಬಾ ಇದೆ ಮೇಡಮ್, ಗಾಂಜಾ ಅಂತೂ ತುಂಬಾ ಇದೆ. ಯಾಕಂದರೆ ನಾನೇ ನಮ್ಮ ಎಕ್ಸ್ ಕೌನ್ಸಿಲರ್ ಅಶ್ವಥ್ ನಾರಾಯಣ ಗೌಡ್ರನ್ನ ಒಂದಿನ ಪರ್ಸ್ನಲಾಗಿ ಫೋನ್ ಮಾಡಿ ಕರೆಸಿ ಅವ್ರಿಗೆ ತೋರಿಸಿದ್ದೀನಿ ಏರಿಯಾದಲ್ಲಿ ಏನಾಗ್ತಾ ಇದೆ ಅಂದೇಳಿ. ರೋಡ್ ಸೈಡಲ್ಲಿ ಕಾಂಗ್ರೆಸ್ ಗಿಡದ ಜೊತೆಯಲ್ಲಿ ಅವು ಉಟ್ಕೊಂಡಿರ್ತವೆ, ಬಂಗಿ ಗಿಡ. ಹೌದು, ರೋಡ್ ಫುಟ್ಪಾತಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹುಡುಕಿದ್ರೆ ಸ್ವಲ್ಪ ಗಿಡಗಳು ಜಾಸ್ತಿ ಇರೋ ಅಂಥದ್ದು, ಜನಸಂಪರ್ಕ ಎಲ್ಲಿ ಜಾಸ್ತಿ ಇಲ್ಲ ಆ ಏರಿಯಾದಲ್ಲಿ, ಖಾಲಿ ಸೈಟುಗಳು, ಸ್ವಲ್ಪ ಜನ ಅಲ್ಲಿ ಓಡಾಡಲ್ಲ ಅಂತ ಜಾಗಗಳಲ್ಲಿ ಫುಟ್ಪಾತಲ್ಲಿ ಹೋಗಿ ನೋಡ್ರಿ ಪಕ್ಕ ಬಂಗಿ ಗಿಡ ಸಿಗುತ್ತೆ ಬ್ಯಾಟ್ರಾಂಪುರದಲ್ಲಿ. ನಾನೇ ಕರೆದುಬಿಟ್ಟು ನಾನೇ ತೋರಿಸಿದ್ದೀನಿ ಎಕ್ಸ್ ಕೌನ್ಸಿಲರ್ ಅಶ್ವಥ್ ನಾರಾಯಣ ಗೌಡ್ರಿಗೆ. ಇದು ನಾನು ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಈ ಕ್ಷೇತ್ರದಲ್ಲಿ ಜಾಸ್ತಿ ಏನಾಗ್ತಾ ಇದೆ ಅಂದರೆ ಬಾಂಗ್ಲಾದೇಶದಂತ ಬರ್ತಕ್ಕಂಥ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ನಾಗವಾರದ ಹತ್ರ ಲುಂಬಿನಿ ಗಾರ್ಡನ್ ಹತ್ರನೇ ಬಸ್ ಬಂದು ನಿಲ್ಲುತ್ತೆ ಪ್ರತಿದಿನ. ವಾರದಲ್ಲಿ 2 ದಿನ ಬಸ್ ಬಂದು ನಿಲ್ಲುತ್ತೆ ಅಲ್ಲಿ. ನೇಪಾಳ, ಬಾಂಗ್ಲಾದೇಶು ಮತ್ತು ಸಿಕ್ಕಿಮು, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಮಣಿಪುರ ಆ ಕಡೆಯಿಂದ ಜನ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಡಿವೈಡ್ ಆಗ್ತಾರೆ ಜನ, ಅಲ್ಲಿ ಇಳಿತಾರೆ. ಪ್ಲಸ್ ಅಲ್ಲಿಂದ ಬಂದಂಥವ್ರು ಬೇರೆ ಕ್ಷೇತ್ರದ ನಾವು ಎಕ್ಸ್ಪೆಷಲಿ MECH ಜಕ್ಕೂರು ಆ ಸರೌಂಡಿಂಗಲ್ಲಿ ಜಾಸ್ತಿ ಇದ್ದಾರೆ ಬಾಂಗ್ಲಾದೇಶಿಗರು. ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇಲ್ಲ, ಇವತ್ತು ಬಾಂಗ್ಲಾದೇಶಿಗರಿಗೆ ಏನು ಮಾಡಿದ್ದಾರೆ ಈ ಸರ್ಕಾರಗಳು ಅಂದರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, DL ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಲಾರಿ ಡ್ರೈವರ್ಸು, BBMP ಕಸದ ಗಾಡಿ ಡ್ರೈವರ್ಸು. ಇವತ್ತು ನಮ್ಮ ಬೆಂಗಳೂರಲ್ಲಿ ಕಸ ಆಯ್ತಿರೋರೆ ಬಾಂಗ್ಲಾದೇಶಿಗರು. ಇವರಿಂದ ಯಾವ ಥರ ಸೆಕ್ಯೂರಿಟಿ ಇದೆ ನಮಗೆ? ಈ ಥರ ಪ್ರಾಬ್ಲಮ್ ಇದೆ. ಬ್ಯಾಟ್ರಾಂಪುರ ಅದು ಇವಾಗ ನಮಗೆ KR ಪುರಂ ಕ್ಷೇತ್ರದಲ್ಲಿ ಮತ್ತು ಮಾದೇಪುರ ಕ್ಷೇತ್ರದಲ್ಲಿ ಅಲ್ಲಿನ ಲೋಕಲ್ ಶಾಸಕರು ಸ್ಟ್ರಿಕ್ಟಾಗಿ ಎಲ್ಲ ಇದು ಮಾಡ್ತಾ ಇರೋದ್ರಿಂದ, ತನಿಖೆ ಮಾಡ್ತಾ ಇರೋದ್ರಿಂದ, ಪೊಲೀಸರನ್ನು ಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಆಗ್ತಾ ಇರೋದ್ರಿಂದ ಅವರು ಈ ಕಡೆ ವಲಸಿಗರಾಗಿ ಬರ್ತಾ ಇದ್ದಾರೆ. ಬ್ಯಾಟ್ರಾಂಪುರ ಪಕ್ಕದ ಕ್ಷೇತ್ರ ಬ್ಯಾಟ್ರಾಂಪುರಕ್ಕೆ ಇಲ್ಲಿನ ಪೊಲೀಸು ಇಲಾಖೆ ಆಗಿರ್ಬೋದು, ಬೇರೆ ಇಲಾಖೆಯವರಾಗಿರೋ ಅದನ್ನು ಎಚ್ಚೆತ್ತುಕೊಂಡು ಕಂಡ್ಕೋಬೇಕು. ಇಲ್ಲಾಂದರೆ ಇವತ್ತಲ್ಲ ನಾಳೆ ಎಲ್ಲ ಇಲಾಖೆಯವ್ರಿಗೂ ತೊಂದರೆ ಆಗುತ್ತೆ. ಸೆಕ್ಯೂರಿಟಿ ಜನಗಳಿಗೂ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಯಾರು ಎಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇದು ಮೊದಲೇ ತೊಗ್ಲಕ್ ಸರ್ಕಾರದಲ್ಲಿ ಎಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಎಲ್ಲ ಮನೆಗೂ ಸಂಪ್ ನೀರು ತುಂಬೋಗುತ್ತೆ, ಗಲೀಜು ನೀರು.
ಎಲೆಕ್ಷನ್ ಆದ್ಮೇಲೆ ಬರ್ತಾರಾ ನಿಮ್ಮ ಮನೆಗಳ ಹತ್ರ? ಓ ಸೂಪರಾಗಿ ಬರ್ತಾರೆ. ಒಂದೊಂದು ಮೂಟೆಗೂ ಎಲ್ಲ ನೋಡ್ಕೊಂಡೋಗಿ ಹೆಂಗಿದ್ದೀರಾ ನೀವುಗಳು, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಮ್ಮ, ನಾವೆಲ್ಲ ಸೌಕರ್ಯ ಮಾಡ್ತಾ ಇದ್ದೀವ ನಿಮಗೆ ಅಂತ ಕೇಳಕ್ಕೆ ಬರ್ತಾರೆ. ಪಾಪ ಏನು ಮಾಡ್ತಾರೆ, ಓಟ್ ಟೈಮಲ್ಲಿ ಮಾತ್ರ ನನಗಾಕ್ರಿ ನಮಸ್ಕಾರ 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 ಅಂತ ಬರ್ತಾರೆ. ಅವಾಗ ಮಾತ್ರ ಮುಕ್ಕೊಂಡು ಹೋಗ್ತಾರೆ ಕೈಗಳು ಹಾಕಿ ಹಾಕಿ ಅಂತ. ಆಮೇಲೆ ಯಾರು ಈ ಕಡೆ ಬಗ್ಗೆ ನೋಡಲ್ಲ. ಎಲೆಕ್ಷನ್ ಅದಕ್ಕೆ ಮುಂಚೆ ಬರ್ತಾರೆ. ಅದಕ್ಕೆ ಮುಂಚೆ ಎಷ್ಟು ಜನ ಬೇಕು, ಬೆಳಗ್ಗೆ ಒಬ್ಬರು, ರಾತ್ರಿಗೆ ಒಬ್ಬರು, ಸಾಯಂಕಾಲ ಒಬ್ಬರು ಲೈನಾಗಿ ಬರ್ತಾರೆ. ಏನೆಲ್ಲ ಅನುದಾನ ಮಾಡ್ಕೊಟ್ಟಿದ್ದಾರೆ? ಓ ಬೇಜಾನ್ ಮಾಡಿಕೊಟ್ಟಿದ್ದಾರೆ ನಮಗೆ. ಎತ್ಕೊಂಡು ಆಗ್ತಾ ಇಲ್ಲ ನಮ್ಮ ಕೈಲಿ, ಬಿಲ್ಡಿಂಗ್ಗೆ ಮೇಲೆ ಮೇಲೆ ಹಾಕ್ಬಿಟ್ಟಿದ್ವಿ ತಗೊಂಡು. ಹಾಂ ಎಲ್ಲ ಆಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ. ಅವ್ರಿಗೆ ಕೇಳಬೇಕು ಏನು ಮಾಡಬೇಕು ಅಂತ. ಎಲ್ಲ ಸೌಕರ್ಯ ಮಾಡಿಕೊಟ್ರೆ ನಾವು ಯಾರಿಗೆ ಹೇಳ್ತೀರ ಅವ್ರಿಗೆ ಹಾಕ್ತೀವಿ ಓಟು. ನೀವು BJP ಹಾಂ ರಿಟರ್ನ್ ಬರ್ತಾ ಇದೆ, ಅದನ್ನೇನೋ ಮಾಡಿಸ್ತೀವಿ ಅಂತ ನೋಡಿ ಇಲ್ಲಿಂದ ಅಲ್ಲಿಗೆ ಮಾಡಿಸಿದ್ದಾರೆ. ಜಾಗ ಇಲ್ಲ ನಮಗೆ. ಹಾಂ ಅಲ್ಲ ನಮ್ಮ ಮನೆ ಕಟ್ಸಿ 5 ವರ್ಷ ಆಯ್ತು, ಇನ್ನ ಕಾವೇರಿ ನೀರು ಒಂದು ಬಕೆಟ್ ನೀರು ಇರ್ದಿಲ್ಲ ನಾವು. ಬರೀ ಸ್ಯಾನಿಟರಿ ನೀರೇ ಮಿಕ್ಸ್ ಆಗುತ್ತೆ ಅದ್ರಲ್ಲಿ. ಒಂದ್ ದಿವಸ ಇನ್ನು 5 ವರ್ಷದಿಂದ ಒಂದ್ ದಿವಸ ಒಂದು ಬಕೆಟ್ ನೀರು ಇರ್ದಿಲ್ಲ, ಬರೀ ಸ್ಯಾನಿಟರಿ ನೀರು. ತೆಗೆದ್ರೆ ಸ್ಮೆಲ್ಲು ಒಂಥರ ನೊರೆ. ಅದರಿಂದ ನಾವು ಸಂಪು ಕ್ಲೀನ್ ಮಾಡ್ಸಕ್ ಆಗ್ದಲ್ಲ, ನೀರು ತೆಗಿತಾನೆ ಇಲ್ಲ. 5 ವರ್ಷ ಆಯ್ತು, ಇನ್ನೂ ಓಪನ್ ಮಾಡಿಲ್ಲ ನಾವು. ಡೈಲಿ ಹೆಂಗೋ ಒಂದಿನ 2 ದಿನ ಬರ್ತಾರೆ ವಾರಕ್ಕೆ ಅಷ್ಟೇ. ಈ ಬಾಗಿಲು ಗುಡಿಸೋರಂತೂ ಯಾರು ಬರೋದಿಲ್ಲ. ಅಲ್ಲಿ 5ನೇ ಕ್ಲಾಸ್ಗೆ ಅಷ್ಟೇ ಕಟಿಂಗ್ ಮಾಡ್ಕೊಂಡು ಹಂಗೆ ಗುಡ್ಸ್ಕೊಂಡು ಹೊಟ್ಟೋಗ್ತಾರೆ, ಬರೋದೇ ಇಲ್ಲ. ಯಾರನ್ನು ಕೇಳೋದು? ನಾನು ಕೇಳಿದ್ರೆ ನನಗೆ ಹೇಳು ಅಂತಾರೆ. ಯಾರಿಗೆ ಹೇಳೋಣ? ನಮಗೆ ಮಾತ್ರ BJP ಅವ್ರು ಕೊಡ್ರಿ, ಕಾಂಗ್ರೆಸ್ ಅವ್ರು ಕೊಡ್ರಿ, ದಳಕ್ಕೆ ಕೊಡ್ರಿ ಅಂತ ಬರ್ತಾರೆ. ಅದಾದ್ಮೇಲೆ ಯಾವನು ಈ ಕಡೆ ಬರೋಲ್ಲ, ಯಾವಳು ಬರೋಲ್ಲ.